ವೆಲ್ಕಮ್ ಟು ವಿಸ್ತರಣೆ ಚಾನಲ್. ನಾವಿವತ್ತು ಶ್ರೀರಾಮಪುರಂ ರುದ್ರಭೂಮಿಲಿ ಇದ್ದೀವಿ. ಇಲ್ಲಿನ ಲೈಫ್ ಸ್ಟೈಲ್ ಹೇಗಿದೆ ಇವತ್ತು ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ತೆ, ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಅಪ್ಪು ಅಂತ. ಅಪ್ಪು ಅವರು. ಹೌದು ಮ್ಯಾಮ್. ಸರ್ ಅಂದರೆ ಎಷ್ಟು ವರ್ಷದಿಂದ ನೀವು ಇಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಸರ್? ನಾವು ವರ್ಕ್ ಏನು ಮಾಡ್ತಾ ಇಲ್ಲ ಮ್ಯಾಮ್. ನಾವು ತೋಟಗಾರಿಕೆಯಿಂದ ಒಂದು 7 ವರ್ಷ ಮುಂದೆ ನಾವು ಇಲ್ಲಿ ಒಳಗಡೆ ಬಂದಿತ್ತು. Okay. ಶಿವನ್ ಇಡಬೇಕಂತ ನನಗೆ ಒಂದು ಆಸೆ ಇತ್ತು. ಆ ಶಿವನ್ ಇಟ್ಟೆ ನಾನು. ಈ ಸ್ಮಶಾನದಲ್ಲಿ ಶಿವನ ಇಡಬೇಕು ಅನ್ನೋದು ನಿಮ್ಮ ಆಸೆ ನನ್ನ ಆಸೆ ಆಗಿತ್ತು. ಇತ್ತು. ಓಕೆ. ನನಗೆಲ್ಲ ಇದನ್ನು ಮಾಡಿಕೊಟ್ಟಿದ್ರು, ಎಲ್ಲ ನಾನು ಶಿವನ್ ಇಡಕ್ಕೆ BBB ಕಡೆಯಿಂದ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ರು. ಶಿವನ್ ಇಟ್ಟ ಮೇಲೆ ನಾನು ಇಲ್ಲೇ ನನಗೆ ಸ್ವಲ್ಪ ಏನೋ ಮೈಂಟೆನೆನ್ಸ್ ಸ್ವಲ್ಪ ಮಾಡಿಕೊಂಡು ಎಲ್ಲ ಮಾಡಿ ಇವಾಗ ನನಗೆ 2-3 ವರ್ಷಗಳಿಂದ ಇವಾಗ ಉಸ್ತುವಾರಿ ಕೊಟ್ಟಿದ್ದಾರೆ ಮಶಾನ ಮೈಂಟೈನ್ ಮಾಡೋಕ್ಕೆ BBB ಕಡೆಯಿಂದ. ಓಕೆ. ಈ ಒಂದು ಯಮ್ಮನ ಇಟ್ಟು ಒಂದು ವರ್ಷ ಆಯಿತು ನಾನು ಕಾಟೇರಮ್ಮನ ದೇವಿನ ಇಟ್ಟು. ಕಾಟೇರಮ್ಮ ದೇವಿನ ಇಟ್ಟು ನೀವು ಒಂದು ವರ್ಷ ಆಗಿದೆ, ಒಂದು ವರ್ಷ ಮೇಲೆ ಆಗಿದೆ. ಕಾಟೇರಮ್ಮ ದೇವಿ ಯಾವ ಸ್ಮಶಾನದಲ್ಲೂ ನಾನು ನೋಡಿರಲಿಲ್ಲ. ಹೌದು. ಆ ಯಮ್ಮ ಏನಂದ್ರೆ ಈ ಮರದಲ್ಲಿ ಫಸ್ಟ್ ಯಮ್ಮ ಬಂದು ಇಲ್ಲಿ ಮೂಡು ಬಂದಿತ್ತು ಆ ಯಮ್ಮಗೆ. ಓಕೆ. ಆ ಮರದಲ್ಲಿ ಬಂದ್ಮೇಲೆ ನಾನು ಈ ಅಮ್ಮಗೆ ಏನು ಪೂಜೆ ಪುನಸ್ಕಾರ ಮಾಡ್ಬೇಕಂತ ನನಗೆ ಏನೋ ಅರ್ಥ ಆಗ್ತಾ ಇದ್ದಲ್ಲ. ಇದು ಏನೋ ಅಮ್ಮ ಬಂದು ನಾನು ಮಾಡಬೇಕು ಇಲ್ಲಿ ನಿಂತು ಅಂತ ನನಗೆ ಇದನ್ನು ಕೊಟ್ಟಿದ್ದಾರೆ, ದೀಕ್ಷೆ ಕೊಟ್ಟು ನಾನು ಮಾಡ್ತಾ ಇಟ್ಕೊಂಡು ನಾನೇ ಮಾಡಿಕೊಂಡು ನಾನೇ ಇದು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಹಲವಾರುಗಳಿಂದ ಜನಗಳೆಲ್ಲ ಬಂದು ಹೋಗ್ತಾ ಇರ್ತಾರೆ. ಆ ಯಮ್ಮಗಳ ಇದರಿಂದ ಊರುಗಳಿಂದ ಬರ್ತಾರೆ, ಬೇರೆ ಊರುಗಳಿಂದ ದೇವಿನ ಪೂಜೆ ಮಾಡಕ್ಕೆ ಇಲ್ಲಿ ಬರ್ತಾರೆ. ಬೇಗೂರು, RT ನಗರ, ಈ ಕಡೆ ಕೋಲಾರ ಜಿಲ್ಲೆ, ಆ ಕಡೆ ಈ ಕಡೆಯಿಂದ ಬಂದು ನಮ್ಮ ಇನ್ಸ್ಟಾಗ್ರಾಮಲ್ಲೆಲ್ಲ ಈ ದೇವ್ರನ್ನ ನೋಡಿ ಎಲ್ಲಿದೆ ನಿಮ್ಮ ದೇವಸ್ಥಾನ, ನಮಗೆ ತುಂಬ ಖುಷಿ ಆಗ್ತದೆ. ಈ ಅಮ್ಮ ನಮ್ಮ ಮನೆ ದೇವರು ಕಾಟೇರಮ್ಮ ಅಂದರೆ ನಾವು ಎಲ್ಲೆಲ್ಲ ಹೋಗಿ ಅಲ್ಲೇ ಪೂಜೆಗಳು ಮಾಡೋದು. ಈ ಅಮ್ಮನ ಬಂದು ನಾವು ಇಲ್ಲಿ ಇಟ್ಟಿದ್ದಾರೆ ಅಂದರೆ ತುಂಬ ಇದಾಗುತ್ತೆ. ಈ ಅಮ್ಮನ ನೋಡಿದ ತಕ್ಷಣ ನಾವು ಓಡಿ ಬರ್ಬೇಕಂತ ಬಂದು ಈ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಮಾರನೇ ದಿವಸ ಅವ್ರಿಗೆ ಒಳ್ಳೇದಾದ್ರೆ ಈಗ ಫ್ಯಾಮಿಲಿ ಒಟ್ಟು ಎಲ್ಲ ಬಂದು ಎಲ್ಲ ಪೂಜೆ ಮಾಡ್ಕೊಂಡು ಇಲ್ಲೇ ಬಂದು ಎಲ್ಲ ಒಟ್ಟಿಗೆ ಇದು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅಂದ್ರೆ ಕಾಟೇರಮ್ಮ ಉದ್ಭವ ದೇವಿ ಸ್ಮಶಾನದಲ್ಲಿ ತಾನಾಗಿ ಉದ್ಭವ ಆಗಿದ್ದು ಆ ಸೂಚನೆನ ಕೊಟ್ಟರು ನನಗೆ ಪೂಜೆ ಮಾಡ್ಲಿಕ್ಕೆ. ಅದರಿಂದ ಅವ್ರದ ಸ್ಥಾಪನೆನ ಮಾಡಿ ನಾನು ಪೂಜೆನ ಮಾಡ್ತಾ ಇದ್ದೀನಿ ಅಂತ ನೀವು ಹೇಳ್ತಾ ಇದ್ದೀರಾ. ಅಂದ್ರೆ ಸುಮಾರು 1-1.5 ವರ್ಷದಿಂದ ನಿಮ್ಗೆ ಈ ಸೂಚನೆ ಬಂತು. ಈ ಮರದಲ್ಲಿ ತಾಯಿ ಉದ್ಭವ ಆದ್ಲು ಕಾಟೇರಮ್ಮ ದೇವಿ, ಈ ಮರದಲ್ಲಿ ಉದ್ಭವ ಆಗಿದ್ದಾರೆ. ಅಪ್ಪು ಅವ್ರಿಗೆ ಈ ಸೂಚನೆ ಬಂದಿತ್ತು, 1-1.5 ವರ್ಷದಿಂದ ಸೂಚನೆ ಬಂತು, ತಾಯಿ ಉದ್ಭವ ಆಗಿದ್ದೀನಿ ನಾನು, ನನ್ನ ಪೂಜೆ ಮಾಡೋಕ್ಕೆ ಈ ಥರ ಸೂಚನೆಗಳನ್ನ ಕೊಟ್ಟಿದ್ದಾರೆ. ಅದರಿಂದ ಇಲ್ಲಿ ಪೂಜೆ ಪುನಸ್ಕಾರಗಳು ನಡೀತಾ ಇದೆ. ಯಾಕಂದರೆ ನಾನು ಸುಮಾರು 1-1.5 ವರ್ಷದಿಂದ ಈ ಸ್ಮಶಾನಕ್ಕೆ ಭೇಟಿ ಕೊಟ್ಟಿದ್ದೆ. ಆಗ ಕಾಟೇರಮ್ಮ ದೇವಿ ಇಲ್ಲಿ ಇರಲಿಲ್ಲ, ಈಗ ಉದ್ಭವ ಆಗಿದೆ. ಅದರ ಹಿನ್ನೆಲೆ ಏನಂತ ಕೇಳಿದಾಗ ಅಪ್ಪು ಅವರು ಹೇಳಿದ್ರು ಇದು ತಾನಾಗಿ ಉದ್ಭವ ಆಗಿದ್ದು ಅನ್ನೋದು. ಸರ್, ಮೊನ್ನೆ ಇಲ್ಲಿ ಶಿವರಾತ್ರಿ ಎಲ್ಲ ತುಂಬ ವಿಜೃಂಭಣೆಯಿಂದ ನಡೀತಾ ಇತ್ತು. ಆಗ ಕಾಟೇರಮ್ಮ ದೇವಿಯ ಪೂಜೆ ಪುನಸ್ಕಾರಗಳೆಲ್ಲ ಹೇಗೆ ನಡೀತಾ ಇತ್ತು ಸರ್? ತುಂಬಾ ದೊಡ್ಡದಾಗಿ ನಡೀತಾ ಇತ್ತು ಮ್ಯಾಮ್. ಯಾವ ವರ್ಷನೂ ಆ ಥರ ನಡೆದಿಲ್ಲ. ಈ ವರ್ಷ ಒಂದು 40-50 ಸಾವಿರ ಜನ ಸೇರಿದ್ರು. ಯಾವಾಗ ಒಂದು 30 ವರ್ಷ ಜನ ಸೇರ್ತಾ ಇದ್ರು ಒಳಗಡೆ. ಇವಾಗ ಒಂದು 50-60 ಸಾವಿರ ಜನಗಳು ಸೇರಿಕೊಂಡು ಎಲ್ಲ ನಮ್ಮ ಕಡೆ ಸೇರಿ ಅವರು ಪೂಜೆಗಳು ಮಾಡಿಕೊಂಡು ಆ ಥರ ನಾನು ಯಾವತ್ತೂ ನೋಡಿಲ್ಲ ಈ ಅಮ್ಮಗೆ. ಆ ಥರ ನಡೀತಾ ಇತ್ತು. ಅಂದರೆ ಕಾಟೇರಮ್ಮ ಈ ವರ್ಷ ಇದ್ದಿದ್ದು ಪೂಜೆಗೆ ಇನ್ನಷ್ಟು ಮೆರುಗನ್ನ ತಂದು ಕೊಡ್ತು ಅನ್ನೋದು ನಿಮ್ಮ ಅಭಿಪ್ರಾಯ. ಸರ್, ಇಲ್ಲಿ ಇವಾಗ ದೇವರು ಇದ್ದಾರೆ ಮತ್ತೆ ಹೆಣಗಳು ಇದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಯಾವುದಾದ್ರೂ ಒಂದು ದುಷ್ಟ ಶಕ್ತಿ ಅಥವಾ ಆ ಥರದ್ದು ಏನಾದರೂ ನೋಡಿದ ಅನುಭವ ಏನಾದರೂ ಇದೆಯಾ ನಿಮಗೆ? ಇಲ್ಲ ಮ್ಯಾಮ್, ನನಗೆ ಆ ಥರ ಇಲ್ಲ. ಜನಗಳು ಬಂದು ಹೇಳೋದು ನಮ್ಗೆ ಈ ಥರ ನಡೀತಾ ಇದೆ, ಆ ಥರ ನಡೀತಾ ಇದೆ, ನಮ್ಗೆ ಏನೋ ಕಷ್ಟ ಇದೆ, ಮನೆ ಕಷ್ಟ ಇದೆ, ಅವ್ರು ಮಾಡಿದ್ರು ಇವ್ರು ಮಾಡಿದ್ರು. ನಮಗೆ ಯಾವುದು ಮಾಟ ಮಂತ್ರ ಅದೆಲ್ಲ ಯಾವುದೇ ನಮಗೇನೋ ಅಷ್ಟೊಂದು ನನಗೆ ಇದೇ ಇಲ್ಲ. ಏನಿದ್ರೂ ದೇವಿ ಹತ್ರ ಒಪ್ಕೊಂಡು ಹೋಗಿ ದೇವಿ ಮಾಡುತ್ತೆ ಅಷ್ಟೇ. ಆದರೆ ಒಂದು ಕೆಟ್ಟದಿದ್ರೆ ಒಂದು ಒಳ್ಳೇದಿಂತ ಇರುತ್ತೆ ಅಂತ ನಮ್ಮ ದೊಡ್ಡವರು ಹೇಳಿತ್ತು. ಅದೇನೇ ಇದು ನಾನು ಹೇಳ್ತಾ ಇದ್ದೀನಿ. ಒಂದು ಕೆಟ್ಟದಿದ್ರೆ ಒಂದು ಒಳ್ಳೇದಿರುತ್ತೆ, ಒಳ್ಳೇದಿದ್ರೆ ಒಂದು ಕೆಟ್ಟದಿರುತ್ತೆ ಅಂತ. ಆದರೆ ನಾನು ಇನ್ನೂ ಕಣ್ಣಿಂದ ನಾನು ನೋಡಿಲ್ಲ ಮ್ಯಾಮ್ ಯಾವುದು. ಓಕೆ. ಅಂದರೆ ನೀವು ಎಷ್ಟು ವರ್ಷದಿಂದ ಇಲ್ಲಿ ಇದ್ದೀರಾ ಸರ್? ನಾವು ಒಂದು 7 ವರ್ಷಗಳಿಂದ ನಿನ್ನ ಒಳಗಡೆ ಇದ್ದೀನಿ. 7 ವರ್ಷದಿಂದ ಒಳಗಡೆನೇ ಇರ್ತೀರಾ ನೀವು? ಅಂತ ಅನುಭವಗಳು ಯಾವುದು ನಿಮ್ಗೆ ಆಗಿಲ್ಲ ಅಲ್ಲ? ನಾನು ಯಾವುದು ನೋಡಿಲ್ಲ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ನಾವೆಲ್ಲರೂ ಕೇಳಿರ್ತೀವಿ. ಆದರೆ ಇಲ್ಲೊಬ್ಬರು ತಾಯಿ ಚೆನ್ನಮ್ಮ ಅಂತ, ನಾವು ಆಟೋ ಓಡಿಸೋ ಹೆಣ್ಮಕ್ಳನ್ನ ನೋಡಿದ್ದೀವಿ, ಹಾಗೆ ಹೌಸ್ ಕೀಪಿಂಗ್ ಕೆಲಸ ಮಾಡೋ ಹೆಣ್ಮಕ್ಳನ್ನ ನೋಡಿದ್ದೀವಿ, ಬೇರೆ ಬೇರೆ ಕೆಲಸಗಳನ್ನ ಮಾಡೋ ಹೆಣ್ಮಕ್ಳನ್ನ ನೋಡಿದ್ದೀವಿ. ಆದರೆ ಇಲ್ಲೊಬ್ಬರು ತಾಯಿ ಸ್ಮಶಾನದಲ್ಲಿ ಗುಂಡಿ ತೆಗೆಯೋ ಕೆಲಸನ ಮಾಡ್ತಾ ಇದ್ದಾರೆ. ಇದನ್ನು ಕೇಳಿ ನನಗೆ ಒಂದು ಆಶ್ಚರ್ಯ ಆಯಿತು. ಅಮ್ಮ, ನೀವು ಗುಂಡಿ ತೋಡ್ತೀರಾ, ನೀವು ಈ ಕೆಲಸ ಮಾಡ್ತೀರಾ ಅಂತ ನಾನು ಅವ್ರನ್ನ ಕೇಳಿದೆ. ಸುಮಾರು 20 ವರ್ಷದಿಂದ ನಾನು ಈ ಗುಂಡಿ ತೋಡೋ ಕೆಲಸನ ಮಾಡ್ತಾ ಇದ್ದೀನಿ ಅಂತ ಆ ತಾಯಿ ಹೇಳಿದ್ರು. ಅವ್ರ ಹೆಸರು ಚೆನ್ನಮ್ಮ ಅಂತ. ಅಮ್ಮ ನಮಸ್ತೆ. ನಿಮ್ಮ ಹೆಸರು? ನಮ್ಮ ಹೆಸರು ಚೆನ್ನಮ್ಮ ಅಂತ. ಚೆನ್ನಮ್ಮ ಅಂತ. ಎಷ್ಟು ವರ್ಷದಿಂದ ಇಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ? ನಾವು 20 ವರ್ಷದಿಂದ ಮಾಡ್ತಾ ಇದ್ದೀವಿ. 20 ವರ್ಷದಿಂದ ಇಲ್ಲೇ ವರ್ಕ್ ಮಾಡ್ತಾ ಇದ್ದೀರಾ? ಶ್ರೀರಾಮಪುರಂ ರುದ್ರಭೂಮಿಲೇ ವರ್ಕ್ ಮಾಡ್ತಾ ಇದ್ದೀರಾ? ಅಮ್ಮ, ಇಲ್ಲಿ ಏನೆಲ್ಲ ಕೆಲಸ ನೀವು ಮಾಡ್ತಾ ಇರ್ತೀರಾ ಡೈಲಿ? ಗುಂಡಿ ಅಗಿಯೋದು. ನೀವೇ ಗುಂಡಿ ಅಗಿತೀರಾ? ಮಾಡ್ತೀನಿ. ಓಕೆ. ಗುಂಡಿ ಅಗಿಯೋದು, ಕ್ಲೀನ್ ಮಾಡೋದು, ಸಮಾಧಿ ತೊಳೆಯೋದು, ಯಾರನ್ನೇ ಹೇಳ್ತಾರೆ ಕ್ಲೀನ್ ಮಾಡಿಕೊಂಡು ಇಲ್ಲೇ ಇರ್ತೀವಿ. 20 ವರ್ಷದಿಂದ ಇಲ್ಲೇ ಕೆಲಸ ಮಾಡ್ತಾ ಇದ್ದೀರಾ? ಓಕೆ. ಅಂದರೆ ಎಷ್ಟು ಜನ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ನಾವು 3 ಇದ್ದೀವಿ. 3 ಜನ ಇಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ? ಅಂದರೆ ಎಲ್ಲ ನಿಮ್ಮವರೇನಾ? ನಮ್ಮವರಲ್ಲ, ಇಲ್ಲಿ ಕೆಲಸಗಾರರು 3 ಜನ ಇದ್ದೀರಾ?
ನೀವು 20 ವರ್ಷದಿಂದ ಈ ಶ್ರೀರಾಮ್ಪುರಂ ರುದ್ರಭೂಮಿಲೇ ವರ್ಕ್ ಮಾಡ್ತಾ ಇದ್ದೀರಾ. ಅಂದರೆ ನಿಮ್ಮ ಫ್ಯಾಮಿಲಿ ಎಲ್ಲ ಎಲ್ಲಿದೆ? ಫ್ಯಾಮಿಲಿ ನನ್ನ ಜೊತೆನೇ ಇದ್ದಾರೆ. ಇಲ್ಲೇ ಇದೇ ಏರಿಯಾದಲ್ಲೇ ಇರೋದೆಲ್ಲನಾ? ಅಂದರೆ ನೀವು ಒಬ್ಬ ಹೆಣ್ಣಾಗಿ ಗುಂಡಿ ತೋಡೋ ಕೆಲಸನೂ ನೀವೇ ಮಾಡ್ತಾ ಇದ್ದೀರಾ. ಇದನ್ನು ಕೇಳಿ ಆ್ಯಕ್ಚುಲಿ ನಮಗೆ ತುಂಬಾ ಖುಷಿ ಆಯಿತು. ಹೇಗೆ ಅನಿಸುತ್ತೆ ಈ ಕೆಲಸ ಎಲ್ಲ ನೀವು ಮಾಡುವಾಗ? ನಾನು ಫಸ್ಟು ಆಫೀಸ್ಗೆ ಹೋಗ್ಬೇಕಾದ್ರೆ ಕಮಿಷನರ್ ಸಾಹೇಬರು ಕೇಳಿದ್ರು, ನೀನು ಮಾಡ್ತೀಯನಮ್ಮ ಈ ಕೆಲಸ ಅಂತ. ಸರ್ ನೀವು ನನಗೆ ಏನೇ ಕೆಲಸ ಕೊಟ್ಟರು ನನ್ನ ಮಕ್ಕಳಿಗೋಸ್ಕರ ನಾನು ಮಾಡಲೇಬೇಕು ಅಂತ ಹೇಳಿದೆ. ಸಾಹೇಬರು ಸರಿನಮ್ಮ, ಓಕೆ ಮಾಡಿಕೊಡ್ತೀವಿ ಇರ್ತೀವಲ್ವಾ, ಎಷ್ಟು ಕೋಟಿಗಟ್ಟಲೆ ಇರುತ್ತೆ, ಲಾಸ್ಟಿಗೆ ಇದೇ ಬರೋದು, ಇದೇ ತೃಪ್ತಿ ಆಗುತ್ತೆ, ಪರವಾಗಿಲ್ಲ ನಮಗೆ. ಆದರೆ ಇರೋವರೆಗೂ ಹೊಟ್ಟೆಗೆ ಬಟ್ಟೆಗೆ ಎಲ್ಲದಕ್ಕೂ ಬೇಕು. ಇರೋದೊಂದು ಜೀವನ, ಅಷ್ಟೇ. ಎಂಡ್ ಆಫ್ ದ ಡೇ ಎಲ್ಲರೂ ಮಣ್ಣಿಗೆ ಸೇರಬೇಕು ಅಂತ ಒಂದು ಕೆಲಸನ ನೀವು ಮಾಡ್ತಾ ಇರ್ತೀರಾ. ಈ ಐಷಾರಾಮಿ ಜೀವನ ಇದನ್ನೆಲ್ಲ ನೀವು ಆಚೆ ನೋಡಿರ್ತೀರಾ. ಅದನ್ನ ನೋಡಿದಾಗ ನಿಮ್ಗೆ ಏನು ಫೀಲ್ ಆಗುತ್ತೆ? ನಾನು ಫೀಲ್ ಮಾಡ್ಕೊಳ್ಳಲ್ಲ, ಏನು ಫೀಲ್ ಮಾಡ್ಕೊಳ್ಳಲ್ಲ. ನನಗೆ ಹಿಂಗೆ ಇರಬೇಕು, ಹಂಗೆ ಇರಬೇಕು, ಇದೇ ಬೇಕು ಅದೇ ಬೇಕು ಅನ್ನೋದು ಏನಿಲ್ಲ. ದೇವರು ಯಾವ ಹೊತ್ತಿಗೆ ಏನು ಕೊಡ್ತಾರೋ ಅದು ನನಗೆ ಸಾಕು, ತೃಪ್ತಿಯಾಗಿದ್ದೀನಿ. ಮೊನ್ನೆ ಲಾಸ್ಟ್ ವೀಕಲ್ಲಿ ಇಲ್ಲಿ ಸ್ಮಶಾನ ಕಾಳಿ ಉತ್ಸವ ನಡೀತಾ ಇತ್ತು. ಅವತ್ತು ತುಂಬಾನೇ ಕ್ರೌಡ್ ಇತ್ತು. ಅರೌಂಡ್ 40,000 ಜನ ಸೇರಿದ್ರು ಅಂತ ಅಪ್ಪು ಸರ್ ಹೇಳಿದ್ರು. ಹೇಗಿತ್ತು ಅಲ್ಲಿ ಇಲ್ಲಿ ಜನ? ಚೆನ್ನಾಗಿತ್ತು, ಎಲ್ಲರೂ ಒಳ್ಳೆ ರೀತಿಯಾಗಿ ಆಯಿತು. ಯಾವುದೇ ಗಲಾಟೆ ಏನು ಪ್ರಾಬ್ಲಮ್ ಆಗ್ದಿರ ಚೆನ್ನಾಗಿ ಒಳ್ಳೆ ರೀತಿಯಾಗಿ ಆಯಿತು. ನಾನು ಇಲ್ಲೇ ನಿಂತ್ಕೊಂಡಿದ್ದೆ, ಎಲ್ಲರೂ ಬರೋವರೆಗೂ. ಎಲ್ಲರೂ ಬಂದು ಆದಮೇಲೆ ಗೇಟ್ ಕ್ಲೋಸ್ ಮಾಡ್ಕೊಂಡು ನಾನು 10 ಗಂಟೆಗೆ ಮನೆಗೆ ಹೋದೆ. ಏನೇನು ವಿಶೇಷ ಪೂಜೆಗಳಿತ್ತು? ಕಾಳಿಯಮ್ಮ ಬರ್ತಾರೆ, ಕಾಟೇರಮ್ಮ, ಕಾಳಿಯಮ್ಮ, ಕರ್ಗ ಇದೆಲ್ಲ ಬರ್ತಾರೆ. ಭಕ್ತಾದಿಗಳು ಎಲ್ಲ ಸೇರ್ತಾರೆ. ಎಲ್ಲ ಖುಷಿಯಿಂದ ಅವ್ರವ್ರ ಸಮಾಧಿಗಳಿಗೆಲ್ಲ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಅಮ್ಮ, ಇಲ್ಲಿ ಇವಾಗ ಒಂದು ಹೆಣ ತೊಗೊಂಬರ್ತಾರೆ, ಇಲ್ಲಿದು ಯಾವ ಥರ ಪ್ರೋಸೆಸ್ಸು? ಮುಂಚೆನೇ ಅವ್ರು ನಿಮ್ಗೆ ಇನ್ಫಾರ್ಮ್ ಮಾಡಿರ್ಬೇಕಾ ಕಾಲಲ್ಲಿ? ಆ ಥರ ಏನಾದರೂ? ಡಾಕ್ಟರ್ ಸರ್ಟಿಫಿಕೇಟು, ಆಧಾರ್ ಕಾರ್ಡ್ ತೊಗೊಂಡು ಬರ್ತಾರೆ, ಮಾಡಿಸ್ತೀವಿ. ಅಂದರೆ ಡಾಕ್ಟರ್ ಸರ್ಟಿಫಿಕೇಟು, ಆಧಾರ್ ಕಾರ್ಡ್ನ ತೊಗೊಂಡು ಬರಬೇಕು ಅವರು. ಪ್ರೂಫ್ ಬೇಕಾಗಿರುತ್ತಲ್ವಾ, ಪ್ರೂಫ್ಗೋಸ್ಕರ. ಯಾಕಂದ್ರೆ ಹೌದು, ಎಷ್ಟೋ ಕೊಲೆ ಕೇಸ್ಗಳಿರುತ್ತೆ, ಆಕ್ಸಿಡೆಂಟಲ್ ಕೇಸಸ್ ಇರುತ್ತೆ. ಯಾವುದೋ ಒಂದು ಹೆಣ ಬಂತು ಅಂದ ಮಾತ್ರಕ್ಕೆ ನಾವು ಡೈರೆಕ್ಟ್ ಆಗಿ ಅದನ್ನ ಮಣ್ಣು ಮಾಡಕ್ ಆಗಲ್ಲ. ಯಾಕಂದ್ರೆ ಅದಕ್ಕೊಂದು ವ್ಯಾಲಿಡ್ ಪ್ರೂಫ್ ಬೇಕಾಗತ್ತೆ. ಗೌರ್ಮೆಂಟ್ಗೋಸ್ಕರ ಈಸ್ಕೊಂತೀವಿ. ಇವಾಗ ಒಂದು ಗೌರ್ಮೆಂಟ್ ಪ್ರೋಸೆಸ್ ಅಂತ ಇರುತ್ತೆ ಒಂದು ಸ್ಮಶಾನದಲ್ಲಿ. ನಾವೀಗ ಒಂದು ಹೆಣನ ಸುಡಬೇಕು ಅಥವಾ ಉಣ್ಬೇಕು, ಏನೇ ಇದ್ರೂ ಅದಕ್ಕೊಂದು ಡಾಕ್ಟರ್ ಸರ್ಟಿಫಿಕೇಟ್ ಬೇಕಾಗತ್ತೆ. ಅಮ್ಮ, ಇವಾಗ ಆಕ್ಸಿಡೆಂಟಲ್ ಕೇಸಸ್ ಇರುತ್ತೆ, ಅದಕ್ಕೆಲ್ಲ ಪೊಲೀಸ್ ಅವರೇ ಬರ್ತಾರೆ. ಹೌದು, ಸ್ಟೇಷನ್ ಕಡೆಯಿಂದ ಬರೆದು ಕೊಟ್ಟಿರ್ತಾರೆ, ಅದನ್ನು ಈಸ್ಕೊಂತೀವಿ. ಅಂದ್ರೆ ಪೊಲೀಸ್ ಅವ್ರ ಜೊತೆನೆ ಬಂದು ಆ ಕಾರ್ಯ. ಅವ್ರು ಬರಲ್ಲ, ಪೇರೆಂಟ್ಸ್ ಕೊಟ್ಟಿರ್ತಾರಲ್ವಾ, ಅದು ತಗೊಂಡ್ ಬಂದು ಅವರೇ ತಗೊಂಡ್ ಬರ್ತಾರೆ. ಈ ತರ ಆಗಿತ್ತು, ಈ ತರ ಆಕ್ಸಿಡೆಂಟು, ಇಲ್ಲ ಇದು ಸೂಸೈಡು, ಕೊಲೆ ಕೇಸಸ್, ಅದಕ್ಕೆಲ್ಲ ಅಂದ್ರೆ ಬೇಕು. ಏನಾಗಿ ತೀರ್ಕೊಂಡ್ರು ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಇಲ್ಲ ಅಂದ್ರೆ ಅಕಸ್ಮಾತ್ ಏನು ಪ್ರೂಫ್ ಕೊಟ್ಟಿಲ್ಲ ಅಂದ್ರೆ ತಿರುಗಿ ತೋಡ್ಬಿಡ್ತಾರೆ. ಹೌದು, ನಿಮ್ಮ ಮೇಲೆ ಆಕ್ಷನ್ ತಗೊಳ್ಳೋ ಹೆಂಗ್ ಮಾಡಿದ್ರಿ, ಇದು ಪೊಲೀಸ್ ಕೇಸ್ ಅಲ್ವಾ, ಹೆಂಗ್ ಮಾಡಿದೆ ಅಂತ ಹೇಳ್ಬಿಟ್ಟು. ಅಮ್ಮ, ಏನು ಗೊತ್ತಾ, ನಾವು ಹಳ್ಳಿ ಕಡೆ ಎಲ್ಲ ಸಮಾಧಿಗಳನ್ನ ಕಟ್ತೀವಿ, ಅಂದ್ರೆ ಮಣ್ಣು ಮಾಡ್ತೀವಿ. ಅಲ್ಲಿ ಯಾವುದೇ ರೀತಿ ಪ್ರೂಫ್ಸ್ ಎಲ್ಲ ಏನಿರಲ್ಲ. ಮಂಡಲ್ ಪಂಚಾಯತಿ ಅಂತ ಇರುತ್ತಲ್ವಾ, ಅವ್ರಿಗೆ ತಲುಪಿಸ್ಬೇಕು, ಹೇಳ್ಬೇಕು ಅವ್ರಿಗೂ. ಅಂದ್ರೆ ಹಳ್ಳಿ ಕಡೆನೂ ಇದನ್ನ ಇನ್ಫಾರ್ಮ್ ಮಾಡ್ಬೇಕಂತನಾ? ಇದು ಡೇಟು, ತಾರೀಕು, ಇದು ಇದೆಲ್ಲ. ನಾನು ನೋಡಿರೋ ಪ್ರಕಾರ ಹಳ್ಳಿಲಿ ನಾರ್ಮಲ್ ಆಗಿ ಒಬ್ರು ಸತ್ತೋಗ್ತಾರೆ ಒಂದು ಮನೇಲಿ, ಅವರವರ ಜಮೀನುಗಳಲ್ಲಿ ಅವರು ಡೈರೆಕ್ಟ್ ಆಗಿ ತಗೊಂಡೋಗ್ಬಿಟ್ಟು ಮಣ್ಣು ಮಾಡ್ತಾರೆ. ಅವರ ಸಂಬಂಧಿಕರು ಬರ್ತಾರೆ, ವಿಧಿವಿಧಾನದ ಪ್ರಕಾರ ಯಾವ ರೀತಿ ಸಮಾಧಿ ಮಾಡಬೇಕು ಸಮಾಧಿ ಮಾಡ್ಕೋತಾರೆ. ಅದ್ರ ಏನು ಪ್ರೋಸೆಸ್ ಮಾಡಿಸಲ್ಲ. ಸುಮಾರಷ್ಟು ನೆಕ್ಸ್ಟ್ ಹೊಲದ ಡಾಕ್ಯುಮೆಂಟೇಶನ್ ಪ್ರೋಸೆಸ್ಸಲ್ಲಿ ಅವರು ಡೆತ್ ಸರ್ಟಿಫಿಕೇಟ್ನ ಮಾಡಿಸ್ತಾರೆ. ಎಷ್ಟೋ ವರ್ಷ ಆಗಿರುತ್ತೆ ಅವ್ರು ತೀರೋಗಿ, ಆಮೇಲೆ ಅವರ ಡೆತ್ ಸರ್ಟಿಫಿಕೇಟ್ನ ಮಾಡಿಸ್ತಾ ಹೋಗ್ತಾರೆ. ಆದರೆ ಇಲ್ಲಿ ಆ ಥರ ಇರಲ್ಲ, ಹಳ್ಳಿಗಳಲ್ಲಿ ಆ ಥರನೇ ನಡೆಯೋದು. ಇವಾಗ ಅವರು ಡೆತ್ ಸರ್ಟಿಫಿಕೇಟ್ ಬೇಕು, 30 ವರ್ಷದ ಹಿಂದೆ ಮಣ್ಣು ಮಾಡಿದ್ದಾರೆ ಈ ಜಾಗದಲ್ಲಿ, ಅದ್ರದ್ದು ಯಾವುದೇ ರೀತಿ ದಾಖಲಾತಿಗಳು ಇಟ್ಕೊಂಡಿಲ್ಲ. ಅವ್ರು ಇಟ್ಕೊಂಡಿಲ್ಲ. ಅವರು ಅಟ್ಲೀಸ್ಟ್ ವೋಟರ್ ಐಡಿ ಆಯ್ತಾ ಅಂತ ಕೂಡ ಕೇಳಿದೆ ನಾನು, ಇಲ್ಲ ಅಂತಾರೆ. ನಾವೇನ್ ಮಾಡಿ? ನೀವು ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು? ಅಥವಾ ಇಲ್ಲಿ ಹಳೆ ಸಮಾಧಿಗಳೆಲ್ಲ ಇರುತ್ತೆ, ಅದನ್ನ ಪೂಜೆ ಮಾಡಕ್ ಬರ್ತಿರ್ತಾರೆ, ಸ್ಮಶಾನದ ಟೈಮಿಂಗ್ಸು ಮತ್ತೆ ಇದನ್ನೆಲ್ಲ ಹೆಂಗ್ ಮೇಂಟೈನ್ ಮಾಡ್ತೀರಾ? ಇಲ್ಲಿ ಪರ್ಟಿಕ್ಯುಲರ್ ಆಗಿ ಈ ಟೈಮಿಂಗಲ್ಲಿ ಇದು ಓಪನ್ ಇರುತ್ತೆ, ಈ ಟೈಮಲ್ಲಿ ಇದು ಕ್ಲೋಸ್ ಆಗುತ್ತೆ, ಅಷ್ಟ್ರ ಒಳಗಡೆ ಮಾತ್ರ ನೀವು ಇಲ್ಲಿ ಬರ್ಬೋದು, ಈ ಥರ ಯಾವ್ದಾದ್ರು ರಿಸ್ಟ್ರಿಕ್ಷನ್ಸ್ ಏನಾದರೂ ಇದೆಯಮ್ಮ? 87ನಲ್ಲಿ ಮದುವೆ ಆಗಿದ್ದು. ನಮ್ಮ ಯಜಮಾನ್ರು ಈ ಕೆಲಸನೇ ಮಾಡ್ತಾ ಇದ್ದಿದ್ದು. ನಿಮ್ಮ ಯಜಮಾನ್ರು ಇದೇ ಕೆಲಸ ಮಾಡ್ತಾ ಇದ್ರಾ? ಓಕೆ. ನಮ್ಮ ಯಜಮಾನ್ರು 2000ಅಲ್ಲಿ ತೀರ್ಕೊಂಡ್ರು. ಓಕೆ, ನಿಮ್ಮ ಮನೆಯವರು 2000ಅಲ್ಲಿ ತೀರ್ಕೊಂಡ್ರು. ಅವ್ರ ಹೆಸರು? ರಾಜಪ್ಪ, ಗಣೇಶ್ ಅಂತ. ಗಣೇಶ್. ಓಕೆ, ಗಣೇಶ್ ಅವರು. ಇಲ್ಲಿ ಎಲ್ಲರೂ ರಾಜಪ್ಪ ಅಂತ ಕರೀತಾರೆ. ರಾಜಪ್ಪ ಅಂತ ಕರೀತಾ ಇದ್ರು. ಓಕೆ. 4 ಜನ ಹೆಣ್ಮಕ್ಳು.
ನಿಮಗೆ 4 ಜನ ಹೆಣ್ಮಕ್ಳಿದಾರಾ? ಓಕೆ. 2000ದಲ್ಲಿ ಅವರು ತೀರ್ಕೊಂಡ್ರು. 2003ಕ್ಕೆ ನಿಮಗೆ ಅವ್ರ ಗೌರ್ಮೆಂಟ್ ಜಾಬು ನಿಮಗೆ ಬಂತು. ಓಕೆ ಓಕೆ ಓಕೆ. ಈಗ 4 ಜನ ಮಕ್ಕಳು ಏನು ಮಾಡ್ತಾ ಇದ್ದಾರಮ್ಮ? ಅವ್ರವರು ಸಿಕ್ಕಿದ್ದು ಕೆಲಸಗಳಿಗೆ ಹೋಗ್ತಾರೆ. ಎಲ್ಲರೂ ವರ್ಕಿಂಗಲ್ಲೇ ಇದ್ದಾರೆ ಅಮ್ಮ? ಓಕೆ. ಬೆಳಗ್ಗೆ 7:30ಗೆ ಓಪನ್ ಮಾಡ್ತೀವಿ, ಸಾಯಂಕಾಲ ಒಂದು 7 ಗಂಟೆಗೆ ಕ್ಲೋಸ್ ಮಾಡ್ಕೊತೀವಿ. ಎಷ್ಟೋ ಜನ ಈಗ ಏಜಲ್ಲಿ ಇದ್ದಂಗೆ ತೀರ್ಕೊಂಡಿರ್ತಾರೆ, ಸುಮಾರಷ್ಟು ಜನ. ಆ ನೊಂದ ಜೀವಗಳು ಏನಾದರೂ ಬಂದು ಆ ಸಮಾಧಿ ಮುಂದೆ ಅಳೋದು, ಕರೆಯೋದು, ಈ ಥರದ್ದು ಏನಾದರೂ ನಡೆಯಿಲ್ಲ? ನಾನು ಇದುವರೆಗೂ ಯಾವುದು ನೋಡಿಲ್ಲ ಆ ಥರ. ಅಮ್ಮ, ನೀವು ಸ್ಮಶಾನದಲ್ಲೇ ಇರೋದ್ರಿಂದ ಈ ದೆವ್ವ, ಭೂತ ಇದೇನೇನಾದ್ರು ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ನಿಮ್ಗೆ ಯಾವತ್ತಾದ್ರೂ ಅನುಭವ ಬಂದಿದೆಯಾ? ಇಲ್ಲ, ನನ್ನ ಅನುಭವಕ್ಕೆ ಯಾವತ್ತೂ ನಾನು ಏನು ಕಂಡಿಲ್ಲ. ಕಂಡೇ ಇಲ್ಲ.